ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಭಾನುವಾರ ಸೂರ್ಯನ ಪೂಜೆಯೊಂದಿಗೆ ಇವುಗಳನ್ನು ಮಾಡುವುದು ಕೂಡ ಹೆಚ್ಚು ಪ್ರಯೋಜನಕಾರಿ. ಯಾಕಂದರೆ ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಅದೃಷ್ಟ ಬೇಕು ಅಂದರೆ ಈ ಥರ ಭಾನುವಾರ ಮಾಡಲಿ. ಅದು ಏನು ಅಂತ ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡೋದು ಮಾತ್ರ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಗೆಯೇ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸ್ವಲ್ಪ ಲೇಟ್ ಆದರೂ ನಾನು ಖಂಡಿತವಾಗಲೂ ನಿಮಗೆ ಉತ್ತರ ಕೊಡ್ತೇನೆ. ಹಾಗೆಯೇ ಮುಕ್ತವಾಗಿ ಹಂಚ್ಕೋಬಹುದು. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡುತ್ತೆ ಅಂತ ಹೇಳ್ತಾ, ಸೂರ್ಯದೇವನ ದಿನವಾದ ಭಾನುವಾರದಂದು ನಾವು ಸೂರ್ಯನನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯದ ವರವನ್ನು ಪಡೆದುಕೊಳ್ಳಬಹುದು. ಭಾನುವಾರ ಸೂರ್ಯನ ಪೂಜೆಯೊಂದಿಗೆ ಇವುಗಳನ್ನು ಮಾಡುವುದು ಕೂಡ ಹೆಚ್ಚು ಪ್ರಯೋಜನಕಾರಿ. ಉತ್ತಮ ಆರೋಗ್ಯ, ಸಂಪತ್ತು, ಅದೃಷ್ಟಕ್ಕಾಗಿ ಭಾನುವಾರ ಏನು ಮಾಡಿದರೆ ಒಳ್ಳೆಯದು? ಹಿಂದೂ ಧರ್ಮದಲ್ಲಿ ಭಾನುವಾರ ಅಥವಾ ರವಿವಾರದಂದು ಗ್ರಹಗಳ ರಾಜನಾದ ಸೂರ್ಯದೇವನನ್ನು ಪೂಜಿಸುವುದು ತುಂಬ ಒಳ್ಳೆಯದು. ಈಗಾಗಲೇ ನಾನು ಅದರ ಬಗ್ಗೆ ವಿಡಿಯೋ ಹಾಕಿದ್ದೇನೆ. ಈ ದಿನದಂದು ಸೂರ್ಯದೇವನನ್ನು ವಿಧಾನಗಳ ಮೂಲಕ ಪೂಜಿಸುವುದರಿಂದ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಗೌರವವನ್ನು ಪಡೆದುಕೊಳ್ತಾನೆ. ಯಾವುದೇ ಓರ್ವ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನ ಸ್ಥಾನವು ದುರ್ಬಲವಾಗಿದ್ದರೆ, ಸೂರ್ಯನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಥವಾ ಕಷ್ಟಪಟ್ಟು ದುಡಿದರೂ ಅದರಲ್ಲಿ ಫಲ ಎನ್ನುವಂಥದ್ದು ದೊರೆಯದೇ ಇದ್ದರೆ, ಇಂತಹ ಪರಿಸ್ಥಿತಿಯಲ್ಲಿ ಭಾನುವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು. ಸೂರ್ಯ ನಮ್ಮ ಒಂದು ರಾಶಿಯಲ್ಲಿ ಇದ್ದರೆ ತುಂಬ ಧೈರ್ಯ ಬರುವಂಥದ್ದು, ಎಲ್ಲದರಲ್ಲೂ ಒಳ್ಳೆಯದಾಗುವಂಥದ್ದು. ದುರ್ಬಲವಾಗಿದ್ದರೆ ತುಂಬ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಅಂಥವರು ಅಂತಲ್ಲ, ಎಲ್ಲರೂ ಇದನ್ನೆಲ್ಲ ನಾನು ಹೇಳಿದ ಒಂದು ಪರಿಹಾರವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಸೂರ್ಯದೇವರಿಗೆ ಆರ್ಘ್ಯವನ್ನು ಕೊಡುವಂಥದ್ದು. ಶಾಸ್ತ್ರದ ಪ್ರಕಾರ ಭಾನುವಾರ ದಿನದಂದು ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ. ಹೀಗೆ ಮಾಡುವುದರಿಂದ ಸೂರ್ಯದೇವನಿಗೆ ತುಂಬ ಸಂತೋಷವಾಗುತ್ತದೆ. ನಮಗೆ ಉತ್ತಮ ಆರೋಗ್ಯದ ವರವನ್ನು ಕರುಣಿಸುತ್ತಾರೆ. ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಿದರೆ ಇನ್ನೂ ಒಳ್ಳೆಯ ಒಂದು ಅಂಶ ಬರುವಂಥದ್ದು. ಯಾವುದಂದರೆ ಓಂ ಸೂರ್ಯಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಆದಿತ್ಯಾಯ ನಮಃ ಅನ್ನುವ ಮಂತ್ರವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಹೇಳಿ ಆರ್ಘ್ಯವನ್ನು ಬಿಟ್ಟರೆ ಒಳ್ಳೆಯದು. ಹಾಗೆಯೇ ಶ್ರೀಗಂಧದ ತಿಲಕವನ್ನು ಹಚ್ಚಿದರೆ ಇನ್ನೂ ಒಳ್ಳೆಯದು. ಶಾಸ್ತ್ರದ ಪ್ರಕಾರ ನೀವು ಭಾನುವಾರದಂದು ಯಾವುದೇ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀರಿ ಅಂದರೆ ಈ ದಿನ ಶ್ರೀಗಂಧದ ತಿಲಕವನ್ನು ಹಣೆಗೆ ಹಚ್ಚಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಮನೆಯಿಂದ ಹೊರಗೆ ಹೋಗಿ, ಅಂದರೆ ಹಚ್ಚಿಕೊಂಡು ಮನೆಯಿಂದ ಹೊರಗೆ ಹೋಗಿ ಹೀಗೆ ಮಾಡುವುದರಿಂದ ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ಸಿಗುವುದಂತೂ ಖಂಡಿತ ಅಂತ ಹೇಳಲಾಗುತ್ತೆ. ಇನ್ನು ಚಿಕ್ಕ ಪುಟ್ಟ ಪರಿಹಾರಗಳು ದೊಡ್ಡ ಏನೂ ಇಲ್ಲ, ಖರ್ಚು ತುಂಬ ಮಾಡುವುದು ಏನಿಲ್ಲ, ನಿಮಗೆ ಆಗುವಂಥ ಒಂದು ಪರಿಹಾರಗಳು ಇದೆಲ್ಲ. ಹಾಗೆ ತುಪ್ಪದ ದೀಪವನ್ನು ಹಚ್ಚಿ, ಶಾಸ್ತ್ರದ ಪ್ರಕಾರ ಭಾನುವಾರದಂದು ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದು ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಹಾಗೇನು ಭಾನುವಾರದಂದು ಮನೆಯ ಮುಖ್ಯ ಬಾಗಿಲಿಗೆ ತುಪ್ಪದ ದೀಪವನ್ನು ಹಚ್ಚುವ, ಅಂದರೆ ಬಾಗಿಲಿನ ಮುಂದೆ ತುಪ್ಪದ ದೀಪವನ್ನು ಹಚ್ಚುವ ಮೂಲಕ ಸೂರ್ಯದೇವನ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯು ಸಂತುಷ್ಟರಾಗ್ತಾರೆ. ಸಂಪತ್ತು, ಅದೃಷ್ಟದ ಆಶೀರ್ವಾದವನ್ನು ಕೂಡ ನೀಡ್ತಾರೆ ಅನ್ನೋದು ಜನಜನಿತ. ಹಾಗೆಯೇ ಆಲದ ಪರಿಹಾರ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಾನುವಾರದಂದು ಆಲದ ಎಲೆ ಇರುತ್ತಲ್ವ, ಅದರ ಮೇಲೆ ನಿಮ್ಮ ಇಷ್ಟಾರ್ಥಗಳನ್ನು ಬರೆದು ಹರಿಯುವ ನೀರಿನಲ್ಲಿ ಹರಿಬಿಡಬೇಕು. ಯಾವುದೇ ನಿಂತ ನೀರಲ್ಲ, ಅಥವಾ ಎಲ್ಲೋ ಕೊಳಚೆ ಏನೇನೋ ನೀರು ಇರುತ್ತಲ್ಲ ಅಂಥದ್ದಲ್ಲ. ದೇವರ ಒಂದು ವಿಷಯಕ್ಕೆ ಬಂದಾಗ ದೇವರ ಫೋಟೋ ಆಗಿರ್ಬೋದು, ಏನೇ ಒಂದು ಏನು ಪವಿತ್ರವಾದಂಥದ್ದನ್ನು ನಾವು ಹರಿಯುವ ನೀರಿನಲ್ಲಿ ಬಿಟ್ಟರೆ ಒಳ್ಳೆಯದು. ಹಾಗೆಯೇ ಆಲದ ಮರದ ಎಲೆಯ ಮೇಲೆ ನಿಮ್ಮ ಇಷ್ಟಾರ್ಥಗಳನ್ನು ಒಂದು ಬರೆದು ಅದನ್ನು ಹರಿಯುವ ನೀರಿನಲ್ಲಿ ಹರಿಬಿಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಅದು ಭಾನುವಾರದಂದು. ಇದರೊಂದಿಗೆ ಆರ್ಥಿಕ ಸ್ಥಿತಿಯು ಏನಾದರೂ ನಿಮ್ಮಲ್ಲಿ ಸಮಸ್ಯೆಗಳಿದ್ದರೆ ಆರ್ಥಿಕ ಸ್ಥಿತಿಯ ಒಂದು ಪರಿಸ್ಥಿತಿಯಲ್ಲಿ ಅದು ಕೂಡ ಸುಧಾರಣೆ ಆಗುವಂಥದ್ದು. ಮತ್ತು ಆಲದ ಎಲೆಯ ಮೇಲೆ ಏನನ್ನು ಬರೆದಿದ್ದೀರಿ ಎಂಬುದು ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳುವುದು ಉತ್ತಮ. ಹಾಗೆಯೇ ದಾನ ಮಾಡಬೇಕು. ಏನು ಅಂದರೆ ಭಾನುವಾರದ ದಿನದಂದು ದಾನ ಮಾಡುವುದು ಕೂಡ ಅತ್ಯಂತ ಮಂಗಳಕರ. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡಿದರೆ ಒಳ್ಳೆಯದು. ತುಂಬ KG ಗಟ್ಟಲೆ ಕೊಡಬೇಕು ಅಂತೆಲ್ಲ. ಈ ದಿನ ಬೆಲ್ಲ ಆಗಿರ್ಬೋದು, ಹಾಗೆಯೇ ಹಾಲು ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹಾಗೆಯೇ ಬಟ್ಟೆಗಳು ಆಗಿರ್ಬೋದು, ಅದನ್ನು ಒಂದು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ನಿಮ್ಮ ಮೇಲೆ ಸೂರ್ಯದೇವನ ಅನುಗ್ರಹವಾಗುತ್ತದೆ. ಇದನ್ನೆಲ್ಲ ನೀವು ತುಂಬ ಕೊಡಬೇಕು, KG ಗಟ್ಟಲೆ ಕೊಡಬೇಕು ಅಂತಲ್ಲ. ನಿಮ್ಮ ಶಕ್ತ್ಯಾನುಸಾರ ಏನಾದರೂ ನಿಮಗೆ ಸೂರ್ಯದ ಒಂದು ನಿಮ್ಮ ಜಾತಕದಲ್ಲಿ ದುರ್ಬಲವಾಗಿದ್ದರೆ
ಅಥವಾ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದರೆ, ಅಥವಾ ಏನೋ ಒಂದು ಸಮಸ್ಯೆ ಸೂರ್ಯ ದುರ್ಬಲವಾದಂಥ ಒಂದು ಅದು ಏನಾಗಿದೆ ನಿಮ್ಮ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಏನಾದರೂ ಮಾಡಬೇಕು ಅಂದರೆ ಈ ಥರದ್ದೆಲ್ಲ ಮಾಡಿ ಸಣ್ಣ ಪುಟ್ಟ ಇದನ್ನು ಪರಿಹಾರವನ್ನು ಮಾಡೋದರಿಂದ ನೀವು ಸೂರ್ಯದೇವರ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಹಾಗೆಯೇ ಇದಲ್ಲದೆ ಇದನ್ನು ಮಾಡೋದರಿಂದ ಕೆಲಸದಲ್ಲಿ ಕೂಡ ನೀವು ಮಾಡುವ ಕೆಲಸದಲ್ಲಿ ಕೂಡ ತುಂಬ ಯಶಸ್ಸು ಬರುವಂಥದ್ದು, ತುಂಬ ಒಂದು ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬಾ ಒಳ್ಳೆಯದಾಗುವಂಥದ್ದು. ಹಾಗೆಯೇ ಏನಾದರೂ ಪದೇ 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 ಆರ್ಥಿಕ ಸಮಸ್ಯೆಗಳು ಆಗಿರ್ಬೋದು, ಆರ್ಥಿಕ ಸಂಕಷ್ಟಗಳು ಏನೇ ಬಂದರೂ ಅದು ಕೂಡ ಆದಷ್ಟು ದೂರವಾಗುವಂಥದ್ದು. ಇದನ್ನೆಲ್ಲ ಈ ಎಲ್ಲ ಚಿಕ್ಕ ಚಿಕ್ಕ ಪುಟ್ಟ ಪರಿಹಾರವನ್ನು ಮಾಡೋದ್ರಿಂದ ಅದರಿಂದ ಮುಕ್ತಿಯನ್ನು ಹೊಂದ್ಬೋದು, ತುಂಬಾ ಒಳ್ಳೆಯದಾಗುತ್ತೆ. ಈ ಥರ ಏನು ಮಾಡಬೇಕು, ಈ ಥರದೆಲ್ಲ ಒಂದು ಚಿಕ್ಕ ಪುಟ್ಟ ಪರಿಹಾರವನ್ನು ನಿಮಗೆ ಸಾಧ್ಯವಾಗುವಂಥದ್ದನ್ನು ನಾನು ಹೇಳ್ತೇನೆ. ಅದನ್ನು ಮಾಡೋದರಿಂದ ನಿಮಗೆ ಒಂದು ಯಾವುದೇ ಒಂದು ಕೆಲಸದಲ್ಲಿ ಒಳ್ಳೆಯದಾಗುವಂಥದ್ದು. ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.